ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಬೆಳಿಗ್ಗೆ ಸ್ವಾಮಿಗಳು ಜಪ ಮಾಡ್ತಾವ್ರೆ. ಸೀದಾ ತಿಂಡಿಗೆ ಬಂದು ನೋಡ್ತೀನಿ, ಸಾಂಬಾರು ಚಿಕ್ಕ ಸೌಟ್ ಹಾಕವ್ರೆ. ಆಮೇಲೆ ಮಾಡಿದ ಪೂರಿನ ತಿನ್ಕೊಂಡು ಇವ್ರನ್ನ ಕಂಪ್ನಿ ಕೊಡಲಿ ಅಂದ್ಬಿಟ್ಟು ಇವ್ರು ಕರ್ಕೊಂಡು ಹೋಗ್ತಿದ್ರೆ ಆವಾಗಲೇ ಹೋಟ್ಲಿಗೆ ಹೋಯ್ತವ್ರೆ. ಆಲ್ರೆಡಿ ಲೇಟಾಗಿತ್ತು, ಅದಕ್ಕೆ ಬೇಗ ನಡ್ಕೊಂಡು ಹೋಗ್ತಿದ್ದೆ. ಎಷ್ಟು ಬೇಗ ಹೋದರೂ ಬಸ್ ನಿಲ್ಲಿಸಲಿಲ್ಲ. ನಾನು ಅರ್ಧ ಗಂಟೆ ಮುಕ್ಕಾಲು ಗಂಟೆ ವೆಯ್ಟ್ ಮಾಡಿದೆ, ಬಸ್ ಬರಲೇ ಇಲ್ಲ. ಅದಕ್ಕೆ ಸೀದಾ ಸರ್ಕಲ್ ಹತ್ರ ಹೋದೆ. ಕೊನೆಗೂ ಯಾವುದೋ ಒಂದು ಬಸ್ ಸಿಕ್ತು, ಅದು ಕೂತ್ಕೊಂಡೆ. ಬಸ್ ಒಳಗೆ ನೋಡ್ತೀನಿ, ಒಬ್ಬರು ಇಲ್ಲ. ಸೀದಾ ಆಗಿ ನೋಡ್ಕೊಂಡು ಹೋಗ್ತಾ ಇದ್ದೆ. ಕಂಡಕ್ಟ್ರು ಸಡನ್ನಾಗಿ ಕೆಳಗೆ ಇಳಿಸ್ಬಿಟ್ರು. ಯಾಕಂದರೆ ನಾನು ಟಿಕೆಟ್ ತಗೊಂಡಿದ್ದೆ ಅಲ್ಲಿ ತನಕ. ಆಮೇಲೆ ನಾನು ಬಂದಿದ್ದು ತಾಲೂಕು ಆಫೀಸ್ ಹತ್ರ. ಸ್ವಲ್ಪ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಫುಲ್ಲು ಟ್ರಾಫಿಕ್ ಇತ್ತು. ಆ ಟ್ರಾಫಿಕ್ ದಾಟ್ಕೊಂಡು ಫುಟ್ಪಾತಲ್ಲಿ ಹೋಗ್ಬೇಕಾದ್ರೆ ಆ ಟ್ರೈನ್ ಪಾಸ್ ಆಗ್ತಾಯಿತ್ತು. ಆ ಟ್ರೈನ್ನ ನೋಡಿಕೊಂಡು ನಾನು ಹೋಗಿದ್ದು ಸ್ಟ್ಯಾಚು ನೋಡೋಕ್ಕೆ. ಆ ಸ್ಟ್ಯಾಚುನ ನೋಡಿಕೊಂಡು ಸೀದಾ ಬಸ್ ಹತ್ತೋಣ ಅಂತ ಹೋದೆ. ಇಲ್ಲಿ ಬಂದು ನೋಡ್ತೀನಿ, ಶತಾಬ್ದಿ ಎಕ್ಸ್ಪ್ರೆಸ್ ನಿಂತ್ಬಿಟ್ಟಿದೆ. ಆ ಎಕ್ಸ್ಪ್ರೆಸ್ನ ಹತ್ಕೊಂಡು ಒಳಗೆ ನೋಡ್ತೀನಿ, ಖಾಲಿ ಗಾಡಿ. ಆಮೇಲೆ ಈ ಒಂದಿರು ಪರಿಚಯ ಆದರು. ಅವರು ಹಾಗೆ ಹೋಗ್ತಾ ಮಾತಾಡ್ತಾ ಫುಲ್ಲು ಫ್ರೆಂಡ್ಲಿ ಥರ ನಡ್ಕೊಂಡ್ರು. ಅದಕ್ಕೆ ಅವರು ಯಾವ ಕಾಲೇಜಿನ ಅಂತ ಕೇಳಿದಾಗ ನಾನು ಇಲ್ಲೇ ರೇವಾ ಕಾಲೇಜು ಅಂತ ಹೇಳಿದೆ. ಅದಕ್ಕೆ ಪ್ರೀತಿಯಿಂದ ಒಂದು ಸೆಲ್ಫಿ ತಗೊಂಡ್ರು. ಬಸ್ ಇಳಿದು ಸೀದಾ PG ಕಡೆಗೆ ಬಂದೆ. ರೂಮಿಗೆ ಬಂದು ನೋಡ್ತೀನಿ, ಓದಿ ಸುಸ್ತಾಗಿ ಮಲಗಿಬಿಟ್ಟವನೆ. ಮಧ್ಯಾಹ್ನ ಊಟ ಮಾಡ್ಕೊಂಡು ಸೀದಾ ಕಾಲೇಜ್ಗೆ ಹೋದೆ. ಆಲ್ರೆಡಿ ಲೇಟಾಗಿತ್ತು. ಆಮೇಲೆ ಕ್ಲಾಸ್ ಮುಗಿಸ್ಕೊಂಡು ಬರುವಾಗ ಈ ನಮ್ಮ ಮೌದಿರು ಕುಣಿತಾಯಿದ್ರು. ನನ್ನ ಫ್ರೆಂಡ್ಗೆ ಬಸ್ಸಿಗೆ ಟೈಮ್ ಆಯ್ತಾ ಅಂತಿದ್ದ. ಅದಕ್ಕೆ ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ನಾನು ಅಂಗಡಿಗೆ ಹೋಗಿ ಬಾಳೆಹಣ್ಣು ತಗೊಂಡು ಬಂದು ಮತ್ತೆ PGಗೆ ಬಂದೆ. PGಲಿ ರೂಮಿಗೆ ಬಂದು ನೋಡ್ತೀನಿ, ಯಾರೂ ಇಲ್ಲ. ಇಲ್ಲಿ ಮಾಡ್ರೆ ಚಪಾತಿನ ತಿನ್ಕೊಂಡು ಆ ಮೂವಿ ನೋಡ್ಕೊಂಡು ಮಲ್ಕೊಂಡೆ. ಇವತ್ತಿನ ಕತೆ ಇಷ್ಟೇ. ಬಾಯ್, ನಾಳೆ ಸಿಗುವ.